ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. आपको समझ में आना चाहिए क्या हो रहा है देश में. देश नहीं कौन किया है स्वतंत्र आंदोलन. देश के किसान किए हैं, देश के मजदूर किए हैं, देश के स्टूडेंट्स किए हैं, देश के नौजवान किए हैं. ये जाकर के ब्रिटिश लोगों का, ब्रिटिश ऑफिसरों का ये बूट पॉलिश करते थे उनके घर में बैठ और उनको ಕಾರ್ಮಿಕರ ಮತ್ತು ರೈತ ವಿರೋಧಿಗಳನ್ನ ಏನು ಜಾರಿ ಮಾಡಿದೆ ಅದು ಕೂಡಲೇ ವಾಪಸ್ ಆಗಬೇಕು. ಇವತ್ತು ಬಡ ಜನರಿಗೆ ಒಂದು ಸಂಧಿಯಾಗಿತ್ತು. ಇವತ್ತೇನಪ್ಪ ಅಂತಂದ್ರ ಇಡೀ ದೇಶದ ನೀವು SP ಆಗಿರಿ, TC ಆಗಿರಿ, PS ಆಗಿರಿ, ಕಾನ್ಸ್ಟೇಬಲ್ ದೇಶ ಮಾರಲು ಮುಂದಾದ ಸರ್ಕಾರಕ್ಕೆ ಹೇಳಿದ್ದಾರೆ. 29 ಕಾನೂನನ್ನು ಮಣ್ಣಿಗೆ ಹಾಕಿ ನಾಲ್ಕು ಕೋಟಿ ತಂದಂತ ವ್ಯವಸ್ಥೆಗೆ ಹೇಳಿದ್ದಾರೆ. ಈ ನಮ್ಮ ಹೋರಾಟ ಮೆರವಣಿಗೆ ಇಲ್ಲಿಂದ ಪ್ರಾರಂಭವಾಗಿ ವಲ್ಲಭಾಯಿ ಪಟೇಲ್ ಚೌಕರು ಮೆರವಣಿಗೆ ಪ್ರಾರಂಭ ಕಾರ್ಮಿಕ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ. ದೇಶ ಮಾರಲು ಬಿಡುವುದಿಲ್ಲ, ದೇಶ ಒಡೆಯಲು ಬಿಡುವುದಿಲ್ಲ. ಸ್ವತಂತ್ರ ಅಲ್ಲಿಂದ ಸರ್ಕಾರಕ್ಕೆ ಧಿಕ್ಕಾರ. ದೇಶದ ಸಂಪತ್ತನ್ನು ಲೂಟಿ ಮಾಡುವ ಕೇಂದ್ರ ಕಾರ್ಮಿಕರ ಬೆನ್ನಿಗೆ ಚೂರಿ ಹಾಕಲು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. आपको समझ में आना चाहिए क्या हो रहा है देश में. देश नहीं कौन किया है स्वतंत्र आंदोलन. देश के किसान किए हैं, देश के मजदूर किए हैं, देश के स्टूडेंट्स किए हैं, देश के नौजवान किए हैं. ये जाकर के ब्रिटिश लोगों का, ब्रिटिश ऑफिसरों का ये बूट पॉलिश करते थे उनके घर में बैठ और उनको ಕಾರ್ಮಿಕರ ಮತ್ತು ರೈತ ವಿರೋಧಿಗಳನ್ನ ಏನು ಜಾರಿ ಮಾಡಿದೆ ಅದು ಕೂಡಲೇ ವಾಪಸ್ ಆಗಬೇಕು. ಇವತ್ತು ಬಡ ಜನರಿಗೆ ಒಂದು ಸಂಧಿಯಾಗಿತ್ತು. ಇವತ್ತೇನಪ್ಪ ಅಂತಂದ್ರ ಇಡೀ ದೇಶದ ನೀವು SP ಆಗಿರಿ, TC ಆಗಿರಿ, PS ಆಗಿರಿ, ಕಾನ್ಸ್ಟೇಬಲ್ ಹೋರಾಟ
ಸುಮಾರು ಈ ನಮ್ಮ ಹೋರಾಟ ಮೆರವಣಿಗೆ ಇಲ್ಲಿಂದ ಪ್ರಾರಂಭವಾಗಿ ವಲ್ಲಭಾಯಿ ಪಟೇಲ್ ಚೌಕರು ಮೆರವಣಿಗೆ ಪ್ರಾರಂಭ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀತಿಗೆ ಹೇಳ್ಬಿಟ್ಟಾರ. ದೇಶ ಮಾರಲು ಬಿಡುವುದಿಲ್ಲ, ರಾಜ್ಯ ದೇಶ ಒಡೆಯಲು ಬಿಡುವುದಿಲ್ಲ. ಸ್ವತಂತ್ರ ಅಲ್ಲಿಂದ ಸರ್ಕಾರಕ್ಕೆ ಧಿಕ್ಕಾರ. ದೇಶದ ಸಂಪತ್ತನ್ನು ಲೂಟಿ ಮಾಡುವ ಕೇಂದ್ರ ಕಾರ್ಮಿಕರ ಬೆನ್ನಿಗೆ ಚೂರಿ ಹಾಕಲು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ನೌಕರಿಯನ್ನೇ ತೆಗೆದುಹಾಕತಕ್ಕಂತ ಒಂದು ನೀತಿ ಇವತ್ತು ಮೊನ್ನೆ ನರೇಂದ್ರ ಮೋದಿಯವರು ಈ 4 ಕೋಡ್ಗಳು ಪ್ರತಿಯೊಂದು ರಾಜ್ಯಕ್ಕೆ ಕನಿಷ್ಠ ಕೂಲಿ ನಿಗದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. ಸಂವಿಧಾನ ಪ್ರಕಾರ ಕನಿಷ್ಠ ವೇತನ ಜಾರಿ ಮಾಡಬಹುದು. ಆದ್ರೆ ಇವರು ಅದನ್ನು ತೆಗೆದು ಅವರೇ ದಿಲ್ಲಿಯಿಂದ ನಮ್ಮ ಕನಿಷ್ಠ ವೇತನ ಜಾರಿ ಮಾಡ್ತಾರಂತೆ. ಒಳ್ಳೇದು, ದಿಲ್ಲಿಯಿಂದ ಮಾಡಿಕೊಂಡ ರೀತಿಯಲ್ಲಿ ಇಡೀ ದೇಶದಲ್ಲಿ ಕಾರ್ಮಿಕ ವರ್ಗಕ್ಕೆ ದಿನಕ್ಕೆ 178 ಅಂತ ಮಾಡಿದ್ದಾರೆ ಅಂತ ಬಂಧುಗಳೇ. ದಿನಕ್ಕೆ 178 ಅಂದ್ರೆ ಒಂದ್ ತಿಂಗಳಿಗೆ 4,000. ಈ ದಿನಮಾನಗಳಲ್ಲಿ ಜೀವನ ನಡೆಸಲಿಕ್ಕೆ ಆಗುತ್ತಾ? ಸಾಧ್ಯನೇ ಇಲ್ಲ. ಈಗಾಗಲೇ ಬೆಲೆಗಳು ಹೆಚ್ಚಾಗಿದೆ. ಶಾಲೆ ಕಲ್ಸೋಕ್ ಆಗ್ತದ, ನಮ್ಮ ಮಕ್ಕಳ ಬಟ್ಟೆ ತರ್ಲಕ್ ಆಗ್ತದ. ಈಗ ಎಷ್ಟು ಕ್ರೂರ ಕಾನೂನು ತಂದಿದ್ದಾರೆ, ಅದಕ್ಕೆ ಹೆಚ್ಚಿನ ಕ್ರೂರ ಕಾನೂನುಗಳನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದ ವರ್ಷದಿಂದ ಮಾಡಿ ಅಂತೇಳಿ ಅವ್ರ ಜೊತೆಗೆ ಈ ರಾಜ್ಯದ ಕಾರ್ಮಿಕ ಬಂದಿದ್ದು ಈಗ ಏನಾಗಿದೆ ಮೋದಿ ಸರ್ಕಾರ ಏನು ಕನಿಷ್ಠ ವೇತನ ಎದುರಿಸಿದ್ದಾರೆ. ಈಗ ನನಗೆ ಕನಿಷ್ಠ ವೇತನ ಆಗೋದಿಲ್ಲ, ಹೊಸ ಕಾನೂನುಗಳು ಬಂದಿದ್ದಾವೆ. ದೇಶ ಸ್ವತಂತ್ರ ಆಗಲ್ಲ.